ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾಗಿಬಿಟ್ಟಿದೆ. ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಡಿಎನ್ಎ ಟೆಸ್ಟ್ ಸಂಕಷ್ಟ ಶುರುವಾಗಿದೆ. ಸಂತ್ರಸ್ತೆಯರ ಸೀರೆಯಲ್ಲಿನ ವೀರ್ಯ, ಕೂದಲಿನ ಡಿಎನ್ಎ ಜೊತೆಗೆ ಹೋಲಿಕೆಯನ್ನ ಮಾಡಲಾಗ್ತಾ ಇದೆ. ಎಸ್ಐಟಿ ಜಪ್ತಿ ಮಾಡಿದ್ದ ಸೀರೆಗಳಿಂದ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಎದುರಾಗಿದೆ. ಜಪ್ತಿ ಮಾಡಿದ್ದ ಸೀರೆಗಳು, ಬೆಡ್ಶೀಟ್, ಕೆಲ ಬಟ್ಟೆಗಳು ಡಿಎನ್ಎ ಪರೀಕ್ಷೆಗೆ ಬಳಸಿಕೊಳ್ಳಲಾಗಿದೆ. ಎಸ್ಐಟಿ ಚಾರ್ಜ್ ಶೀಟ್ ಬೆನ್ನಲ್ಲೇ ಪ್ರಜ್ವಲ್ ಡಿಎನ್ಎ ಪರೀಕ್ಷೆಗೆ ಬೆಳಕಿಗೆ ಬಂದಿದೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿದ್ದ ಸ್ಥಳಗಳಿಂದ ಬಟ್ಟೆಗಳನ್ನ ಸಂಗ್ರಹ ಮಾಡಲಾಗಿದೆ. ತೋಟದ ಮನೆಯಲ್ಲಿ ಕೆಲಸಗಾರರ ಕೋಣೆಯಲ್ಲಿ ಸೀರೆಗಳು ಪತ್ತೆಯಾಗಿದ್ವು. ಸಂತ್ರಸ್ತೆಯರು ಪ್ರಜ್ವಲ್ ರೇವಣ್ಣ ರಕ್ತದ ಮಾದರಿ ಡಿಎನ್ಎ ವಿಶ್ಲೇಷಣೆಗೆ ರವಾನೆ ಮಾಡಲಾಗಿತ್ತು. ಡಿಎನ್ಎ ವರದಿಯಲ್ಲಿ ಕೃತ್ಯ ಸಾಬೀತಾದ್ರೆ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಡಿಎನ್ಎ ಟೆಸ್ಟ್ ಸಂಕಷ್ಟ ಈಗ ಶುರುವಾಗಿರುವುದು. ಸಂತ್ರಸ್ತೆಯರ ಸೀರೆಯಲ್ಲಿನ ವೀರ್ಯ, ಕೂದಲಿನ ಡಿಎನ್ಎ ಜೊತೆಗೆ ಹೋಲಿಕೆಯನ್ನ ಮಾಡಲಾಗ್ತಾ ಇದೆ. ಎಸ್ಐಟಿ ಜಪ್ತಿ ಮಾಡಿದ್ದಂತ ಸೀರೆಗಳಿಂದ ಪ್ರಜ್ವಲ್ ರೇವಣ್ಣಗೆ ಈಗ ಸಂಕಷ್ಟ ಶುರುವಾಗಿರುವುದು. ಜಪ್ತಿ ಮಾಡಿದ ಸೀರೆಗಳು, ಬೆಡ್ಶೀಟ್, ಕೆಲ ಬಟ್ಟೆಗಳು ಡಿಎನ್ಎ ಪರೀಕ್ಷೆಗೆ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಎಸ್ಐಟಿ ಚಾರ್ಜ್ ಶೀಟ್ ಬೆನ್ನಲ್ಲೇ ಪ್ರಜ್ವಲ್ ಡಿಎನ್ಎ ಪರೀಕ್ಷೆ ಬೆಳಕಿಗೆ ಬಂದಿರೋದು. ಎಸ್ಐಟಿ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಅದು ಕೂಡ ಎರಡನೇ ಅತ್ಯಾಚಾರ ಪ್ರಕರಣದ ಚಾರ್ಜ್ ಶೀಟ್. ಆ ಸಂದರ್ಭದಲ್ಲೂ ಕೂಡ ಆ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂತಹ ಹೇಳಿಕೆಯನ್ನ ಗಮನಿಸಿದ್ವಿ. ಈ ಒಬ್ಬ ಸಂಸದರಾಗಿದ್ದಂತ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಇಂಥ ಕೃತ್ಯವನ್ನ ಎಸಗಿ ಬಿಟ್ರ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. ಮತ್ತು ಅಸಹ್ಯದ ಪರಮಾವಧಿ ಅದೆಲ್ಲ ಆ ರೀತಿಯಾಗಿದೆ ಚಾರ್ಜ್ ಶೀಟ್ ನಲ್ಲಿ ಅಂಶಗಳು. ಇನ್ನು ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿದ್ದಂತ ಸ್ಥಳಗಳಿಂದ ಬಟ್ಟೆಗಳನ್ನ ಸಂಗ್ರಹ ಮಾಡಲಾಗಿದೆ. ತೋಟದ ಮನೆಯಲ್ಲಿ ಕೆಲಸಗಾರರ ಕೋಣೆಯಲ್ಲಿ ಸೀರೆಗಳು ಪತ್ತೆಯಾಗಿದ್ವು. ಸಂತ್ರಸ್ತೆಯರು ಪ್ರಜ್ವಲ್ ರೇವಣ್ಣ ರಕ್ತದ ಮಾದರಿ ಡಿಎನ್ಎ ವಿಶ್ಲೇಷಣೆಗೆ ರವಾನೆ ಮಾಡಲಾಗಿದೆ ಈಗ.